ಡಿಎಸ್ಎಫ್ ಫೌಂಡೇಶನ್ನಿಂದ ಹೊಸಕೋಟೆಯ 400 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮುಖ್ಯ ಅತಿಥಿಗಳಾಗಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹಾಗೂ ಜಿಎಸ್ಟಿ ಅಸಿಸ್ಟೆಂಟ್ ಕಮಿಷನರ್ ರಫಿ ಸಾಹೇಬ್ ಉಪಸ್ಥಿತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ ವತಿಯಿಂದ 2023-24ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಲೋಕಾಯುಕ್ತರು ಆದ ಸಂತೋಷ್ ಹೆಗಡೆರವರು ಮತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಜಿಎಸ್ಟಿ ಕಮಿಷನರ್ ರಫಿ ಸಾಹೇಬ್ರವರು ಉಪಸ್ಥಿತರಿದ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂತೋಷ್ ಹೆಗಡೆರವರು ಮತ್ತು ಡಿಎಸ್ಎಫ್ ಫೌಂಡೇಶನ್ನ ಸಂಸ್ಥಾಪಕರಾದ ಮುಜಾಮಿಲ್ರವರು ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಶಿಕ್ಷಣದಲ್ಲಿ ಪ್ರೋತ್ಸಾಹ ನೀಡುವುದು ನಮ್ಮ ಸಮಾಜದ ಕರ್ತವ್ಯವಾಗಿದ್ದು, ಡಿಎಸ್ಎಫ್ ಫೌಂಡೇಶನ್ ರಾಜ್ಯಾದ್ಯಂತ ಹಲವಾರು ತಾಲೂಕು ಮತ್ತು ಹೋಬಳಿ ಮಟ್ಟಗಳಲ್ಲಿ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವಾಗುವ ನಿಟ್ಟಿನಲ್ಲಿ ನಗದು, ಪಾರಿತೋಷಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಇಮ್ತಿಯಾಜ್ ಪಾಷಾರವರು, ನಗರಸಭಾ ಸದಸ್ಯರಾದ ಗುಲ್ಜಾರ್ ಅಹಮದ್ರವರು, ಮುಖಂಡರಾದ ಶೌರತ್ರವರು ಹಾಗೂ ಹೋರಾಟಗಾರರಾದ ಸಮೀರ್ ಅಸದ್ರವರು ಮತ್ತು ಅಖಿಲ ಭಾರತ ವಕೀಲರ ಸಂಘದ ಅಧ್ಯಕ್ಷರಾದ ಹರೀಂದ್ರ ಪ್ರಸಾದ್ರವರು ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಒಂದು ಭಾಳ ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮ. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜದ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಜವಾಬ್ದಾರಿಯನ್ನು ಇವತ್ತು ಈ ಸಂಸ್ಥೆಯವರು ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇದರಿಂದ ಮಕ್ಕಳಿಗೆ ಜಾಸ್ತಿ ಪ್ರೋತ್ಸಾಹ ಬರ್ತದೆ. ಮುಂದೆ ಕೂಡ ಒಳ್ಳೆಯ ಕೆಲಸ ಮಾಡಬೇಕು, ಹೆಚ್ಚಿನ ಮಾರ್ಕ್ ಪಡಿಬೇಕು, ಒಳ್ಳೆಯ ಹುದ್ದೆಗೆ ಹೋಗಬೇಕು ಅನ್ನೋ ಒಂದು ಆಸೆ ಬಂದೇ ಬರ್ತದೆ. ಅದರಿಂದಾಗಿ ಇಂಥ ಕಾರ್ಯಕ್ರಮಗಳನ್ನು ನಾನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ಈ ಸಂಸ್ಥೆಯವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಹೊಸಕೋಟೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಇವತ್ತು SLC ಹಾಗೂ PUC ಮಕ್ಕಳು ಯಾರು 2023-24 ವರ್ಷದಲ್ಲಿ ಪಾಸಾಗಿದ್ದರು ಅಂಥ ಮಕ್ಕಳಿಗೆ ಒಂದು 35% ಹಿಡಿದು 98.83% ಟಾಪರ್ ಅಂಥ ಮಕ್ಕಳಿಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬ್ರ ಕಡೆಯಿಂದ ಹಾಗೂ ನಮ್ಮ ಅಸಿಸ್ಟೆಂಟ್ ಕಮಿಷನರ್ GST ರಫಿ ಪಾಷಾ ಸಾಹೇಬ್ರ ಕಡೆಯಿಂದ ಹಾಗೂ ಅನೇಕ ಅತಿಥಿಗಳು ಬಂದಿದ್ದರು. ಅವ್ರ ಕಡೆಯಿಂದ ಇವತ್ತು ಅವ್ರಿಗೆ ಸರ್ಟಿಫಿಕೇಟು, ಮೆಮೆಂಟೋ ಹಾಗೂ ಅವ್ರಿಗೆ ಒಂದು ಮೆಡಲ್ ಮುಖಾಂತರ ಸನ್ಮಾನ ಮಾಡಿದ್ದೀವಿ. ಹಾಗೂ ಸಾಕಷ್ಟು ಸ್ಪೀಕರ್ಸ್ ಇವತ್ತು ಈ ದಿನ ಆ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟು, ನೀವು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ಜೊತೆಗೆ ನಮ್ಮ ಕ್ಯಾರೆಕ್ಟರ್ ಸಹ ಚೆನ್ನಾಗಿ ಬಿಲ್ಡಪ್ ಮಾಡಿ. ಯಾಕಂದರೆ ಭಾರತ ದೇಶ ಇವತ್ತು ನಾವು ಸುಮಾರು 30-40 ವರ್ಷದಿಂದ ಓದ್ತಾ ಇದ್ವಿ. ಇವತ್ತು ಡೆವಲಪಿಂಗ್ ಕಂಟ್ರಿ ಅಂತ ಇದ್ವಿ. ಭಾರತ ದೇಶ ಮೊದಲನೇ ಸ್ಥಾನದಲ್ಲಿ ಇರಬೇಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಹಳ್ಳಿಯಲ್ಲಿರೋ ಬಡತನ ಮಕ್ಕಳು ಡಿಗ್ರಿ ಮಾಡಿ ಆ ಮಕ್ಕಳು ಒಳ್ಳೆ ವೃತ್ತಿಯಲ್ಲಿ ಇದ್ದು ಈ ಕರಪ್ಷನ್ ಫ್ರೀ ಭಾರತ ಮಾಡಿದ್ರೆ ಖಂಡಿತ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿ ಇರೋಕ್ಕೆ ಅದರಲ್ಲಿ ಏನು ಎರಡನೇ ಪ್ರಶ್ನೆ ಇಲ್ಲ. ಅದಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಇವತ್ತು ಮಕ್ಕಳಿಗೆ ಬಹಳ ಒಂದು ಡೀಟೇಲಾಗಿ ಇವತ್ತು ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಓದೋ ಟೈಮಲ್ಲಿ ಚೆನ್ನಾಗಿ ಓದಿ, ಒಂದು 5 ವರ್ಷ ಚೆನ್ನಾಗಿ ಓದಿ, ಒಂದು 50 ವರ್ಷ ಲೈಫ್ನ ಎಂಜಾಯ್ ಮಾಡ್ಬೋದು. 5 ವರ್ಷ ನೀವು ಏನಾರು ಎಂಜಾಯ್ ಮಾಡಿಬಿಟ್ರೆ 50 ವರ್ಷ ಕುತ್ಕೊಳ್ಬೇಕು. ಅದಕ್ಕೆ ನೀವು ಎಲ್ಲ ತ್ಯಾಗ ಮಾಡಿ ಈ 5 ವರ್ಷ ಈ ಟೆಕ್ನಾಲಜಿನ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೊಳ್ಳಿ. ಹೆಚ್ಚು ಟೆಕ್ನಾಲಜಿ ಬಳಸ್ಕೊಂಡು ಮೊಬೈಲ್ ಮುಖಾಂತರ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಓದೋ ಬಗ್ಗೆ ನೀವು ಎಲ್ಲ ಡೈವರ್ಟ್ ಆದರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ. ಅವನ ಕಾರಣಕ್ಕೆ ನೀವು ಒಂದು ಮಾತು ಇವತ್ತು ಹೇಳ್ತಾಯಿದ್ರಿ, ಅಂದರೆ ಓದೋ ಮಕ್ಕಳಿಗೆ ಕಣ್ಣು ತುಂಬ ನಿದ್ದೆ ಮಾಡಬೇಕಂತೆ, ಹೊಟ್ಟೆ ತುಂಬ ಊಟ ಮಾಡಬೇಕು, ತಲೆ ತುಂಬ ಓದಬೇಕಂತೆ. ಯಾವ ಮಗು ಕಣ್ಣು ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ ಹಾಗೂ ತಲೆ ತುಂಬ ಓದ್ತದೆ, ಆ ಮಗು 5 ವರ್ಷ ಚೆನ್ನಾಗಿ ಓದಿದರೆ SLC ನಂತರ ಅವ್ರ ಭವಿಷ್ಯದಲ್ಲಿ ಅವ್ರ ಕುಟುಂಬಕ್ಕೆ ಸಾಕು, ಇಡೀ ಕುಟುಂಬ ಸಮಾಜಕ್ಕೆ ಸುಧಾರಿಸೋಕ್ಕೆ ಒಂದು ಮಗು ಸಾಕು. ಅದಕ್ಕೆ ಪ್ರತಿಯೊಂದು ಗಂಡು ಮಗು ಹಾಗೂ ಹೆಣ್ಮಕ್ಳು ಇವತ್ತು ಚೆನ್ನಾಗಿ ಓದಿದರೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿ ಇರೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದಕ್ಕೆ ಇವತ್ತು ಸುಮಾರು 400ರಿಂದ ಹೆಚ್ಚು ಮಕ್ಕಳಿಗೆ ಕರೆದು ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ಅನೇಕ ಪೇರೆಂಟ್ಸು ಅವ್ರ ತಂದೆ ತಾಯಿ ಜೊತೆ ಬಂದಿದ್ದರು. ಇವತ್ತು ನಮ್ಮ ಜಸ್ಟಿಸ್ ಹೆಗಡೆ ಸಾಹೇಬ್ರ ಮಾತು ಕೇಳಿ, ನಮ್ಮ ಕಮಿಷನರ್ ಮಾತು ಕೇಳಿ, ನಮ್ಮ ಲಾಯರ್ ಮಾತು ಕೇಳಿ, ನಮ್ಮೆಲ್ಲ ಸೋಷಿಯಲ್ ವರ್ಕರ್ಸು, ನಮ್ಮ ಕೌನ್ಸಿಲರ್ಸ್ ಮಾತು ಕೇಳಿ ಭಾಳ ಮೋಟಿವೇಟ್ ಆಗಿದ್ದಾರೆ. ಈ ಥರ ಪ್ರೋಗ್ರಾಮು DSF ಡಿವೈನ್ ಸರ್ವಿಸಸ್ ಫಾರ್ ಎವರ್ ಅನ್ನೋದು ಕಳೆದ ಒಂದು 12 ವರ್ಷದಿಂದ ಮಾಡ್ತಾಯಿದ್ವಿ. ಇವತ್ತು ಇಲ್ಲಾಯಿತು, ಹೋದ ವಾರ ವಿಜಯಪುರದಲ್ಲಿ ಮಾಡಿದ್ವಿ, ಅದರಿಂದ ಹಿಂದೆ ಅತ್ತಿಬೆಲೆಯಲ್ಲಿ ಮಾಡಿದ್ವಿ, ಅದರಿಂದ ಹಿಂದೆ ಕಾಡುಗೋಡಿ ವೈಟ್ಫೀಲ್ಡಲ್ಲಿ ಮಾಡಿದ್ವಿ. ಈಗ ಮುಂದಿನ ವಾರದಲ್ಲಿ ನಮ್ಮದು ಈ ಥರ ಪ್ರೋಗ್ರಾಮು ಸೂಲಿಬೆಲೆಯಲ್ಲಿದೆ, ನಂತರ ಕೋಲಾರದಲ್ಲಿ ಇದೆ, ನಂತರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಚಿಂತಾಮಣಿಯಲ್ಲಿದೆ. ಈ ಥರ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ. ನಮ್ಮ ಒಂದೇ ಉದ್ದೇಶ, ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳು, ಬಡತನ ಇರೋ ಮಕ್ಕಳು ಹಾಗೂ ಶ್ರೀಮಂತ ಮಕ್ಕಳು ಎಲ್ಲ ಮಕ್ಕಳು ಚೆನ್ನಾಗಿ ಓದಿದ್ರೆ ಆವಾಗ ನಮ್ಮ ದೇಶ ಎಕನಾಮಿಕಲಿ ಭಾಳ ಸ್ಟ್ರಾಂಗ್ ಆಗ್ತದೆ.
ಅಲ್ಲದೆ ಆರ್ಥಿಕ ನಾವು ಭಾಳ ಸ್ಟ್ರಾಂಗ್ ಇರ್ತೀವಿ. ಅದು ನಮ್ಮ ಒಂದು ಕನಸು. ನಮ್ಮ ದೇಶ ನಾವು ಬದುಕೋ ಮೊದಲು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಸೂಪರ್ ಪವರ್ ಕಂಟ್ರಿ ಆಗಬೇಕನ್ನೋದು ನಮ್ಮ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ಎಲ್ಲ ನಮ್ಮ ಟೀಮು, ನಮ್ಮ ಎಲ್ಲ ಟ್ರಸ್ಟೀಸು ಇದು ಒಬ್ಬೊಬ್ಬರು ಅವ್ರವ್ರ ಜೇಬದಿಂದ ಹಣ ಹಾಕ್ಕೊಂಡು ಅವರ ಸಮಯ, ಅವರ ಹಣ, ಅವರ ಪೆಟ್ರೋಲು ಅವರು ಎಲ್ಲ ತ್ಯಾಗ ಮಾಡಿ ಇದು ಮಾಡಿದ್ದಿಂದ ಇದು ಸಕ್ಸಸ್ ಆಯಿತು. ನಾನೆಲ್ಲ ನಮ್ಮ DSF ಟೀಮ್ ಟ್ರಸ್ಟೀಸ್ಗೆ ಹಾಗೂ ಎಲ್ಲ ವಾಲಂಟಿಯರ್ಸ್ಗೆ ಹಾಗೂ ಎಲ್ಲ ಸೋಷಿಯಲ್ ವರ್ಕರ್ಸ್ಗೆ ಥ್ಯಾಂಕ್ಸ್ ಅಂತ ಇವತ್ತು ಈ ಪ್ರೋಗ್ರಾಮ್ ಸಕ್ಸಸ್ ಆಗೋಕ್ಕೆ ಅವರೆಲ್ಲ ಕಾರಣ ಹಾಗೂ ಅವ್ರ ಮೇಲೆ ಎಲ್ಲ ಕಾರಣ ದೇವರು ಭಗವಂತ ಅಲ್ಲ ಗಾಡು. ಅದಕ್ಕೆ ನಾವು ಎಲ್ರಿಗೂ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.